ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ಭೂ ದಾಖಲೆಗಳು, ನ್ಯಾಯಾಲಯಗಳ ಆದೇಶಗಳಿಗೆ ಡೋಂಟ್ ಕೇರ್ ಎಂದ ತಾಯ್ಲೂರು ಗ್ರಾಮ ಪಂಚಾಯಿತಿ ಪಿಡಿಒ ಶ್ರೀನಿವಾಸ ರೆಡ್ಡಿ. ಬಡವರ ಮೇಲೆ ದೌರ್ಜನ್ಯ, ನಂಬರೇ ಇಲ್ಲದ ಜೆಸಿಪಿಯಿಂದ ಪೆಟ್ಟಿಗೆ ಅಂಗಡಿ ತೆರವು, 1 ಲಕ್ಷ ರೂಪಾಯಿ ನಷ್ಟ, ಬೀದಿಗೆ ಬಿದ್ದ ಬಡ ಕುಟುಂಬ. ಕೋಲಾರ ಜಿಲ್ಲಾಡಳಿತ ನೆರವಿಗೆ ಬರಲು ಮನವಿ. ತಹಸೀಲ್ದಾರ್ ಮತ್ತು ತಾಲೂಕು ಅಭಿವೃದ್ಧಿ ಅಧಿಕಾರಿಗಳು 1992ರಲ್ಲಿ ನೀಡಿರುವ ನಿವೇಶನ ಹಕ್ಕುಪತ್ರ ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ನೀಡಿರುವ 9 ಮತ್ತು 10 ಭೂ ದಾಖಲೆಗಳು, ಮುಳಬಾಗಿಲು ಹಾಗೂ ಕೋಲಾರ ನ್ಯಾಯಾಲಯಗಳಿಂದ ಬಂದಿರುವ ಆದೇಶ ಇವೆಲ್ಲವುಗಳನ್ನು ಗಾಳಿಗೆ ತೂರಿದ ತಾಯ್ಲೂರು ಗ್ರಾಮ ಪಂಚಾಯಿತಿ ಪಿಡಿಒ ಶ್ರೀನಿವಾಸ ರೆಡ್ಡಿ ಮತ್ತು ಕಾರ್ಯದರ್ಶಿಗಳಾದ ಅಶೋಕ್ ರವರು ಬಡ ವ್ಯಕ್ತಿಯೊಬ್ಬರಿಗೆ ಸರ್ಕಾರದಿಂದ ಮಂಜೂರಾಗಿರುವ ನಿವೇಶನದಲ್ಲಿ ಅಕ್ರಮ ಪ್ರವೇಶ ಮಾಡಿ ಪೆಟ್ಟಿಗೆ ಅಂಗಡಿಯನ್ನು ಜೆಸಿಪಿಯಿಂದ ತೆರವುಗೊಳಿಸಿ ಬಡ ಕುಟುಂಬ ಒಂದನ್ನು ಬೀದಿ ಪಾಲು ಮಾಡಿರುವ ಘಟನೆ ಮುಳಬಾಗಿಲು ತಾಲೂಕಿನ ತಾಯ್ಲೂರು ಗ್ರಾಮದಲ್ಲಿ ನಡೆದಿದೆ. ತಾಯ್ಲೂರು ಗ್ರಾಮದ ಬಸ್ ನಿಲ್ದಾಣ ಬಳಿ ಇರುವ ಹಳೆ ಗ್ರಾಮ ಪಂಚಾಯಿತಿ ಕಟ್ಟಡದ ಬದಿಯಲ್ಲಿ 25x15 ಅಡಿಗಳ ಖಾಲಿ ಜಾಗವನ್ನು 1992ರಲ್ಲಿ ಅಂದಿನ ತಹಸೀಲ್ದಾರ್ ಮತ್ತು ತಾಲೂಕು ಅಭಿವೃದ್ಧಿ ಅಧಿಕಾರಿಗಳು ಕಾಸಿಂ ಸಾಬ್ ಎಂಬುವರಿಗೆ ನಿವೇಶನ ಹಕ್ಕುಪತ್ರ ನೀಡಿ ಮಂಜೂರು ಮಾಡಿದ್ದರು. ಇದಕ್ಕೆ ಗ್ರಾಮ ಪಂಚಾಯಿತಿಯವರು 9 ಮತ್ತು 10 ಭೂ ದಾಖಲೆಗಳನ್ನು ನೀಡಿದ್ದು, ಪರವಾನಗಿಯನ್ನು ಸಹ ನೀಡಿರುತ್ತಾರೆ ಹಾಗೂ ಈ ಜಾಗಕ್ಕೆ ಸಂಬಂಧಿಸಿದ ಕಂದಾಯ ರಸೀದಿಗಳನ್ನು ಕೂಡ ಪಡೆದಿರುತ್ತಾರೆ. ಹೀಗಿದ್ದರೂ ಸಹ ದುರುದ್ದೇಶದಿಂದ, ದೌರ್ಜನ್ಯದಿಂದ ಸರ್ಕಾರಿ ಭೂ ದಾಖಲೆಗಳು ಹಾಗೂ ತಾಲೂಕು ಹಾಗೂ ಜಿಲ್ಲಾ ನ್ಯಾಯಾಲಯದ ಆದೇಶಗಳನ್ನು ಗಾಳಿಗೆ ತೂರಿದ ತಾಯ್ಲೂರು ಗ್ರಾಮ ಪಂಚಾಯಿತಿ ಪಿಡಿಒರವರು ದೌರ್ಜನ್ಯದಿಂದ ಬಡ ವ್ಯಕ್ತಿಯ ಪೆಟ್ಟಿಗೆಯನ್ನು ನಂಬರ್ ಇಲ್ಲದ ಜೆಸಿಪಿಯಿಂದ ಪೊಲೀಸರ ಸಮ್ಮುಖದಲ್ಲಿಯೇ ಪೆಟ್ಟಿಗೆಯನ್ನು ತೆರವುಗೊಳಿಸಿ ಅದರಲ್ಲಿದ್ದ 1 ಲಕ್ಷ ರೂಪಾಯಿಯನ್ನು ನಷ್ಟ ಉಂಟು ಮಾಡಿದ್ದಾರೆಂದು ನೊಂದ ಮಹಮ್ಮದ್ ದಸ್ತಗೀರ್ ರವರು ತಿಳಿಸಿದ್ದಾರೆ. ಈ ಬಗ್ಗೆ ಲೋಕಾಯುಕ್ತ ಕಚೇರಿಯಲ್ಲೂ ದೂರು ದಾಖಲಾಗಿದೆ. ಈ ಬಗ್ಗೆ ತಾಯ್ಲೂರು ಗ್ರಾಮ ಪಂಚಾಯಿತಿ ಪಿಡಿಒ ಶ್ರೀನಿವಾಸ ರೆಡ್ಡಿ ಮತ್ತು ಕಾರ್ಯದರ್ಶಿ ಅಶೋಕ್ ರವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ನೊಂದ ಮಹಮ್ಮದ್ ದಸ್ತಗೀರ್ ಸಾಬ್ ಮತ್ತು ಸಾರ್ವಜನಿಕರು ಜಿಲ್ಲಾಡಳಿತದಲ್ಲಿ ಮನವಿ ಮಾಡಿದ್ದಾರೆ. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಅದರಲ್ಲಿದ್ದ ಸಾಮಾನುಗಳೆಲ್ಲ ಎತ್ಕೊಂಡು ಹೋಗ್ಬಿಟ್ರು ಪಿಡಿಒ ಸಾಹೇಬರು. ಏನಿತ್ತು ಅದರಲ್ಲಿ? ಎಲ್ಲ ಚಿಲ್ಲರೆ ಅಂಗಡಿ ಸಾಮಾನೆಲ್ಲ ಇತ್ತು ಸರ್, ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ರೆ ಪೊಲೀಸವ್ರು ಬಂದು ನಮ್ಮ ಮೇಲೆಲ್ಲ ಗಲಾಟೆ ಮಾಡ್ತಾರೆ. ದಯವಿಟ್ಟು ನಮಗೆ ನ್ಯಾಯ ದೊರಕಲಿ ಅಂತ ನಾವು ಮಾಡಿಕೊಡ್ತಾ ಇದ್ದೀವಿ ಸರ್. ಇಲ್ಲ ಅಧಿಕಾರಿಗಳಿಗೆ ಎಲ್ಲ ಕೊಟ್ಟಿದ್ದೀವಿ, ಅವರು ಏನು ಸಹ ಕ್ರಮ ತಗೊಳ್ಳಿಲ್ಲ. SP ಸಾಹೇಬರು ಕೂಡ ಕೊಟ್ಟಿದ್ದೀನಿ, ಅವರು ಏನು ಕ್ರಮ ತಗೊಳ್ಳಿಲ್ಲ. ದಯವಿಟ್ಟು ನಮಗೆ ನ್ಯಾಯ ದೊರಕಲಿ ನೀವು ಮಾಡ್ಕೊಂಡು ಪತ್ರವನ್ನು ಕೊಟ್ಟಿದ್ದಾರೆ ಸರ್. ನಮ್ಮ ತಂದೆ ಅವರಿಗೆ ಖಾತಾ ಇದೆ, ಕಂದಾಯ ಇದೆ, 9, 10 ಇದೆ, ಪೊಸಿಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅವರೇ ದಾಖಲಾತು, ಎಲ್ಲ ದಾಖಲಾತು ಕೊಟ್ಟು ಸಹ ನಮ್ಗೆ ಕಿರುಕುಳ ಕೊಡ್ತಾರೆ. ತಾಯ್ಲೂರಲ್ಲಿ ಕಾಸಿಂ ಸಾಬ್ ಅಂತಕ್ಕಂಥವ್ರಿಗೆ ತಾಲೂಕು ಪಂಚಾಯತಿ ಅಂದರೆ ಆಗ BDO ತಹಸೀಲ್ದಾರು ಜಂಟಿಯಾಗಿ ಮನೆ ಕಟ್ಕೊಳ್ಳಿಕ್ಕಾಗಿ ನಿವೇಶನ ಹಕ್ಕುಪತ್ರ ಅಂತ ಕೊಟ್ಟಿದ್ದಾರೆ. ಅದು ಪತ್ರ ಇಲ್ಲಿದೆ. ಈ ಹಕ್ಕುಪತ್ರದ ಮೇಲೆ ಪಂಚಾಯಿತಿಯಲ್ಲಿ ಖಾತೆ ಮಾಡಿದ್ದಾರೆ. ಫಾರಮ್ ನಂಬರ್ 9 ಮತ್ತು 10 ಕೊಟ್ಟಿದ್ದಾರೆ. 1992-93 ಇಸ್ವಿಯಿಂದ ಹಿಡಿದು ಇಲ್ಲಿವರೆಗೆ ಇವರು ಕಂದಾಯಗಳನ್ನು ಪಾವತಿ ಮಾಡ್ಕೊಂಡು ಬಂದಿದ್ದಾರೆ. ಈಗಿರಬೇಕಾದ್ರೆ ಕಾಸಿಂ ಸಾಬ್ ಅವರಿಂದ ಇದನ್ನು ಜಾಗನ ಕಿತ್ಕೋಬೇಕು ಅಂತೇಳಿ ಪತ್ರದ ಪ್ರಕಾರ ದಕ್ಷಿಣ ದಿಕ್ಕಿಗೆ ಪಂಚಾಯಿತಿ ಕಚೇರಿ ಅಂತ ಇದೆ ಚೆಕ್ಬಂದಿಯಲ್ಲಿ. ಅವ್ರು ಹೇಳೋದೇನೆಂದರೆ ಊರಲ್ಲಿದೆ, ನಿಮ್ಮ ಜಾಗ ಅಲ್ಲ ನಮ್ಮ ಜಾಗ ಅಂತೇಳಿ ಕಬ್ಜಾ ಮಾಡೋದಕ್ಕೆ ಇಲ್ಲೀಗಲ್ಲಾಗಿ ಬಂದಿರತಕ್ಕಂಥದ್ದು. ಅದಕ್ಕೆ ಪಂಚಾಯಿತಿಯವ್ರ ಮೇಲೆ ಕಾಸಿಂ ಸಾಬ್ ಅವರು ಕೋರ್ಟಲ್ಲಿ ಒರಿಜಿನಲ್ ಶೂಟ್ ಪ್ರಕರಣ ದಾಖಲಿಸಿದ್ದಾರೆ. ಸಿವಿಲ್ ಕೋರ್ಟಲ್ಲಿ ಪರ್ಮನೆಂಟ್ ಇಂಜೆಕ್ಷನ್ನ ಮಾಡಿ ನೀವು ಪ್ರವೇಶ ಮಾಡಬಾರ್ದು ಅಂತ ಪಂಚಾಯಿತಿ ಇಲಾಖೆಗೆ ಡೈರೆಕ್ಷನ್ಸನ್ನು ಮಾಡಿದ್ದಾರೆ. ಆಮೇಲೆ ಆ ಆದೇಶನ ರದ್ದು ಮಾಡೋದಕ್ಕೆ ಇವರೇನು ಮಾಡ್ತಾರೆ, ಸಿವಿಲ್ ಕೋರ್ಟ್ ಕೋಲಾರಕ್ಕೆ, ಹಿರಿಯ ಶ್ರೇಣಿ ಸಿವಿಲ್ ಕೋರ್ಟ್ಗೆ ಅಲ್ಲಿ ಹೋಗಿದ್ದಾರೆ. ಅಲ್ಲಿ ಕೂಡ ಏನು ಮಾಡಿದ್ದಾರೆ ಅಂದರೆ ಅಪೀಲನ್ನು ವಜಾ ಮಾಡಿಬಿಟ್ಟು ಲೋಯರ್ ಕೋರ್ಟ್ ಆದೇಶವನ್ನು ಎತ್ತಿಡ್ತಿದ್ದಾರೆ. ಹಾಗಾಗಿ ಕೆಳಗಿನ ನ್ಯಾಯಾಲಯ ಮತ್ತು ಮೇಲಿನ ನ್ಯಾಯಾಲಯ ಏನಿದೆ ಆ ಎರಡೂ ಆದೇಶಗಳು ಇನ್ನೂ ಊರ್ಜಿತದಲ್ಲಿ ಇದೆ. ಇದನ್ನು ರದ್ದು ಮಾಡಬೇಕಾದ್ರೆ ಅವರು ಹೈಕೋರ್ಟ್ಗೆ ಹೋಗಬೇಕಾಗಿತ್ತು. ಅಂದರೆ ಆದೇಶಗಳು ಕೋರ್ಟಲ್ಲಿ ಆಗಿದ್ದರೂ ಕೂಡ ಅದರ ವಿರುದ್ಧವಾಗಿ ನಂಬರ್ ಇಲ್ಲದೇ ಇರತಕ್ಕಂಥ JCPಯನ್ನು ತೆಗೆದುಕೊಂಡು ಬಂದು ಅಲ್ಲಿ ನಿಂತ್ಕೊಂಡು ಸ್ಥಳೀಯ ಗೂಂಡಾಗಳನ್ನು ಬಳಕೆ ಮಾಡಿಕೊಂಡು ತಾಲೂಕು
ಪಿ ಡಿ ಒ ತಾಯ್ಲೂರು ಪಿ ಡಿ ಒ ಸೆಕ್ರೆಟ್ರಿ ಅಲ್ಲಿರ್ತಕ್ಕಂಥ ಒಬ್ಬ P1 ಇವರೆಲ್ಲ ಸೇರಿ ಆ ಪೆಟ್ಟಿಗೆಯನ್ನು ಬಲಾತ್ಕಾರಕವಾಗಿ ಹೊಡೆದಾಕಿ ಜಖಮ್ಗೊಳಿಸಿ ಅದರಲ್ಲಿ ಸುಮಾರು 1 ಲಕ್ಷ ರೂಪಾಯಿ ಪೆಟ್ಟಿಗೆ, ಅದರಲ್ಲಿರ್ತಕ್ಕಂಥ ಸಾಮಾನುಗಳು ಸುಮಾರು 1 ಲಕ್ಷ ರೂಪಾಯಿ ಸಾಮಾನುಗಳು, ಜೊತೆಗೆ ಇವರು ಏನು ಸಂಪಾದನೆ ಮಾಡಿದ್ರು ಅವೆಲ್ಲ ವಾರಕ್ಕೊಂದ್ಸಾರಿ ಇವರು ತಗೊಂಡು ಹೋಗ್ತಕ್ಕಂಥದ್ದು ದುಡ್ಡೆಲ್ಲ ಅಲ್ಲೇ ಇತ್ತು. ಅವ್ರ ಪ್ರಕಾರ ಅವ್ರು ಹೇಳಿದಾಗ ಒಂದು 70-80 ಸಾವಿರ ಮೇಲೆ ಇತ್ತು ಅಂತ ಹೇಳಿದೆ ನಮಗೆ. ನಾವು ಹಣನ ನೋಡಿಲ್ಲ. ಇವೆಲ್ಲವನ್ನು ಕೂಡ ಥೆಫ್ಟ್ ಮಾಡಿರ್ತಕ್ಕಂಥದ್ದು, ಕಳ್ತನ ಮಾಡಿರ್ತಕ್ಕಂಥದ್ದು. ಅವರಿಗೆ ಕಾನೂನು ಬಗ್ಗೆ ಗೌರವ ಇಲ್ಲ. ಸ್ಥಳೀಯ ಗೂಂಡಾಗಳ ಥರ ನಡ್ಕೊಂಡು ಇನ್ನೊಬ್ಬರ ಜೀವನ ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಸಂವಿಧಾನ ಏನು ಹೇಳುತ್ತೆ, ಭಾರತ ದೇಶದ ಪ್ರಜೆ ಎಲ್ಲೇ ಆದರೂ ಅವನು ವ್ಯಾಪಾರ ಮಾಡ್ಕೋಬೋದು ಅಂತ ಹೇಳುತ್ತೆ 19J ಪ್ರಕಾರ. ಅದರ ವಿರುದ್ಧವಾಗಿ ಎಲ್ಲ ನಡ್ಕೊಂಡು ಇವರೇನು ಮಾಡ್ತಾ ಇದ್ದಾರೆ, ಇಷ್ಟಾರಾಜ್ಯ ಗೂಂಡಾ ರಾಜ್ಯ ಥರ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಈಗ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅಲ್ಲಿ ಕಂಪ್ಲೇಂಟ್ ತಗೊಂಡಿಲ್ಲಂತೆ. ಆಮೇಲೆ SP ಸಾಹೇಬರಿಗೆ ಕಂಪ್ಲೇಂಟ್ ಕೊಟ್ಟು ನಮಗೆ ನ್ಯಾಯ ಕೊಡಿ ಅಂತ ಅವ್ರು ಹೇಳಿದ್ದಾರೆ. ಇದುವರೆಗೆ ಏನೂ ಆಗಿಲ್ಲ. ಹಾಗಾಗಿ ಇಲ್ಲಿ ಇವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಯಾರೂ ಇಲ್ಲ. ಸ್ಥಳೀಯವಾಗಿ ಇವರು ಅಲ್ಪಸಂಖ್ಯಾತರಾಗಿರ್ತಾರೆ, ಮುಸ್ಲಿಂ ಆಗಿರ್ತಾರೆ. ಇವರು ಮುಸ್ಲಿಂ ಆಗಿರೋ ಒಂದೇ ಒಂದು ಕಾರಣಕ್ಕೆ ಇತರರು ಬಂದು ಅಲ್ಲಿ ನಿಂತ್ಕೊಂಡು ನ್ಯಾಯ ಕೊಡೋದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿದೆ. ಹೀಗಾಗಿ ಅವ್ರಿಗೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಯಾರಿದ್ದಾರೆ ಅವರು ಇವ್ರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು. ತಾಲೂಕ್ ಪಂಚಾಯತಿಲಿ ಅರ್ಜಿ ನೀಡಿದರೂ ಕೂಡ ಅಲ್ಲಿರ್ತಕ್ಕಂಥ ಯಾರು EO ಇದ್ದಾರೆ ಇದುವರೆಗೂ ಈ ಕಡೆ ಬಂದಿಲ್ಲ, ನೋಡಿಲ್ಲ. ಮೇಲಾಧಿಕಾರಿಗಳು ಇವ್ರನ್ನ ರಕ್ಷಣೆ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ, ಯಾಕೆ ಆಗ್ತಾಯಿದೆ ಏನೂ ಗೊತ್ತಿಲ್ಲ. ಈ ಬಗ್ಗೆ ಸಂಪೂರ್ಣ ಕ್ರಮ ಕೈಗೊಂಡು ಯಾರು ಇಲ್ಲಿ ಅನ್ಯಾಯ ಮಾಡಿದ್ದಾರೆ ಅವ್ರ ವಿರುದ್ಧವಾಗಿ ಕ್ರಮ ಕೈಗೊಂಡು ಅವರ ಪೆಟ್ಟಿಗೆಯನ್ನು ಅಲ್ಲೇ ಇಟ್ಟು ಅದನ್ನ ರಿಟೈರ್ಡ್ ಆಗಿರ್ತಕ್ಕಂಥ ಒಬ್ಬ ಡ್ರೈವರ್ 2-3 ಸಾವಿರ ಅದನಿಗೆ ಪಿಂಚಣಿ ಬರ್ತಕ್ಕಂಥದ್ದು, ಅದರಲ್ಲಿ ಜೀವನ ಮಾಡಬೇಕು. ಮಕ್ಕಳು ಮರಿ ಇದ್ದಾರೆ ಮನೆಯಲ್ಲೇ, ಅವ್ರು ಬೇರೆ ದಾರಿ ಇಲ್ಲ, ಬೇರೆ ಆಪ್ಷನ್ಸ್ ಇಲ್ಲ, ಭೂಮಿ ಇಲ್ಲ, ಮತ್ತೊಂದು ಬರ್ತಕ್ಕಂಥ ವರಮಾನಗಳ ಸೋರ್ಸಸ್ ಇಲ್ಲ. ಹಾಗಾಗಿ ಪಾಪ ಅವ್ರ ಪೆಟ್ಟಿಗೆ ಎಲ್ಲಿತ್ತೋ ಅಲ್ಲೇ ಹಾಕಿಸಿ ಕಾನೂನುಬದ್ಧವಾಗಿ ಏನು ಕೋರ್ಟ್ಗಳಲ್ಲಿ ಆಗಿದೆ ಅದನ್ನು ರಕ್ಷಣೆ ಮಾಡಲಿಕ್ಕಾಗಿ ಮೇಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ನಾವು ಕೋರ್ತಾ ಇದ್ದೀವಿ ಸರ್.